ಕಥೆ. ಪ್ರತಿದಿನ ಸಾವಿರಾರು ಹೆಣ್ಣು ಮಕ್ಕಳು ಓದು, ಕೆಲಸ, ಕನಸುಗಳಿಗಾಗಿ ಹೋರಾಡುತ್ತಾರೆ. ಆದರೆ ಕೆಲವು ಕೆಟ್ಟ ಮನಸ್ಥಿತಿಯಿಂದ ಅವರ ಸುರಕ್ಷತೆಗೆ ಸವಾಲು ಎದುರಾಗುತ್ತದೆ. ಕಾಲೇಜು ಮುಗಿಸಿಕೊಂಡು ಹೊರಡುವಾಗ ಒಂದು ಹೆಣ್ಣು ಮಗಳಿಗೆ ಆದ ಅವಮಾನದ ಘಟನೆ. ಅನಿತಾ, ಇಂದು ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮ ಚೆನ್ನಾಗಿತ್ತು ಅಲ್ವಾ? ಹೌದು, ಆದರೆ ಮನೆಗೆ ಹೋಗಲು ಸ್ವಲ್ಪ ತಡವಾಗಿದೆ. ನಾನು ನಿಮ್ಮ ಜೊತೆ ಬರುತ್ತೇನೆ. ಬೇಡ, ಮನೆ ಹತ್ತಿರವೇ ಇದೆ, ನೀನು ಹೋಗು. ಸರಿ, ಮನೆ ತಲುಪಿದ ಮೇಲೆ ಕರೆ ಮಾಡು. ನಾನು ಮನೆಗೆ ಬಂದು ಇಷ್ಟು ಹೊತ್ತಾದರೂ ಯಾಕೆ ಇವಳು ಇನ್ನೂ ಕರೆ ಮಾಡಲಿಲ್ಲ? ಯಾವುದಕ್ಕೂ ಒಂದು ಬಾರಿ ನಾನೇ ಕರೆ ಮಾಡಿದ್ದೀನಿ. ಯಾಕೆ ಫೋನ್ ಸ್ವಿಚ್ ಆಫ್ ಅಂತ ಬರುತ್ತಿದೆ? ದೃಶ್ಯ 2. ನಿರ್ಜನ ರಸ್ತೆ. ದುಷ್ಕರ್ಮಿ ದೂರದಿಂದ ಗಮನಿಸುತ್ತಾನೆ. ಇವಳು ಒಬ್ಬಳೇ ಇದ್ದಾಳೆ. ನಿನ್ನ ಜೊತೆ ನಾನು ಮಾತನಾಡಬೇಕು, ಸ್ವಲ್ಪ ನಿಲ್ಲುವೆಯಾ? ನನಗೆ ನಿಮ್ಮ ಪರಿಚಯವೇ ಇಲ್ಲ, ದಯವಿಟ್ಟು ನನ್ನಿಂದ ದೂರ ಇದೆ. ನಿಲ್ಲು, ಎಲ್ಲಿಗೂ ಹೋಗಬೇಡ. ಹರಣದ ಮಲ್ಲಿಗೆ ಅಳುತ್ತಿದೆ ಮೆಲ್ಲಗೆ, ದಂಡನೆಯಿಲ್ಲದೆ ಚಿಗುಟಿದ ಕೈಗೆ, ಮುಡಿಯನು ಸೇರದೆ ಮುಡಿಯನು ಸೇರದೆ, ಮಡಿ ಮಡಿ ಮಲ್ಲಿಗೆ ಮಸಣವ ಸೇರಿದೆ. ಅನಿತಾ, ಯಾಕೆ ಹಿಂಗಿದ್ಯಾ? ಏನಾಯ್ತು? ಏನೂ ಇಲ್ಲ ಬಿಡ. ಅನಿತಾ ತುಂಬಾ ಬೇಸರದಿಂದ ಹೋಗಿ ಕೋಣೆಯ ಬಾಗಿಲು ಹಾಕಿಕೊಳ್ಳುತ್ತಾಳೆ. ನಂತರ ಫೋನನ್ನು ಚಾರ್ಜಿಗೆ ಹಾಕಿ ತನ್ನ ಗೆಳತಿಗೆ ಕರೆ ಮಾಡುತ್ತಾಳೆ. ಕರೆ ಮಾಡಿ ನಡೆದ ಎಲ್ಲ ವಿಷಯಗಳನ್ನು ಹೇಳಿ ಅಳುತ್ತಾಳೆ. ನಂತರ ಪೂಜಾ ಅನಿತಳಿಗೆ ಸಮಾಧಾನ ಮಾಡಿ ಧೈರ್ಯ ತುಂಬುತ್ತಾಳೆ. ಸುಮ್ಮನೆ ಇರು ಅನಿತಾ, ಬದುಕುವುದಕ್ಕೆ ನೂರಾರು ದಾರಿಗಳಿವೆ. ಸಾಯುವುದು ಒಂದೇ ದಾರಿ ಅಲ್ಲ. ನೀನು ಬದುಕಿ ತೋರಿಸಬೇಕು. ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ. ನೀನು ಈಗ ಸಾಯುವುದಕ್ಕೆ ಹೋದರೆ ನಿನಗೆ ಆಗಿರುವ ನೋವನ್ನು ಯಾರು ಸರಿ ಮಾಡುವುದಿಲ್ಲ. ಅವರು ಮಾಡಿದ ಪಾಪಕ್ಕೆ ನಾವು ಅವರಿಗೆ ತಕ್ಕ ಪಾಠವನ್ನು ಕಲಿಸೋಣ. ರಾಜಕೀಯ ಕ್ರೂರ ಮನುಜರು ತಡೆಯಬೇಕು ನಾವು ಈ ಕೆಟ್ಟ ಶೋಷಣೆ ಮಾಡಬೇಕು ಎಲ್ಲ ಹೆಣ್ಣು ಮಕ್ಕಳ
ದುಷ್ಟ ಕೃತ್ಯ ಮಾಡುವ ನಿನ್ನ ಕೆಟ್ಟ ಮನಸ್ಸು, ಅದರಿಂದ ನುಚ್ಚು 110 ಹೆಣ್ಣು ಮಕ್ಕಳ ಕನಸು. 3 ವರ್ಷದ ಮಗುವ ಮೇಲೆ ಇಲ್ಲ ಅಯ್ಯೋ ಪಾಪ, ತಕ್ಕದೆ ಬೀಳುತ್ತಾ ಆ ಮಗುವ ಹೆತ್ತವರ ಶಾಪ. ಮಾತೆ ಬರದ ಕಂದಮ್ಮನ ಮೇಲೆ ಅತ್ಯಾಚಾರ, ಈ ನೀಚ ಜನರಿಗೆ ಇಲ್ಲ ಚೂರು ಕನಿಕರ. ಕಪಟ ನಿಮ್ಮ ಆಸೆಯನ್ನು ತೀರಿಸಿಕೊಳ್ಳಲು, ಬಡ ಮಕ್ಕಳನ್ನು ಹಿಂಸಿಸಿ ನೀವ್ಯಾರು ಕೊಲ್ಲಲು, ದುಷ್ಟರಂತೆ ಅವರ ಹಿಂದೆ ನೀವು ಬೀಳಲು. ಆ ದೇವರೇ ಬರಬೇಕು ನಿಮ್ಮನ್ನು ಶಿಕ್ಷಿಸಲು, ಕಾನೂನಲ್ಲಿ ಇವರಿಗೆ ಚೂರು ಚೂರು ಶಿಕ್ಷೆ ಮಾಡಬಾರದು ಯಾರು ಇಂಥವರ ರಕ್ಷೆ. ಇದ್ದರೂ ಅವರಿಗೆ ಎಷ್ಟೇ ದೊಡ್ಡ ಪ್ರತಿಷ್ಠೆ ಕೊಡಬೇಕು, ಅವರಿಗೆ ಮರಣ ದಂಡನೆಯ ಶಿಕ್ಷೆ ಅಷ್ಟೇ. ಕೊನೆಯದಾಗಿ ಈ ನಾಟಕದ ಮುಖಾಂತರ ತಿಳಿಸುವುದೇನೆಂದರೆ, ಮಹಿಳೆಯರ ಗೌರವ ನಮ್ಮ ಸಂಸ್ಕೃತಿ. ಮೌನವಲ್ಲ, ಧೈರ್ಯದಿಂದ ಉತ್ತರ ನೀಡಿ. ಅವರ ಧೈರ್ಯದ ಕೂಗು ಕೇಳಲು ಆ ದೇವರೇ ಬರಬೇಕು ನಿಮ್ಮನ್ನು ಶಿಕ್ಷಿಸಲು, ಕಾನೂನಲ್ಲಿ ಬಾರದು ಯಾರು ಇಂಥವರ ರಕ್ಷೆ.